ಕೊಂಡಿದ್ದ ಲಿಸ್ಟ್ ಅದಲ್ಲ, ಆ ಲಿಸ್ಟನ್ನ ಮುಂದಿಟ್ಕೊಂಡ್ರೆ ಮತ್ತೊಮ್ಮೆ ಆ ಮೇಲಿಂದ ಕೆಳಕ್ಕೆ ತಾರತಮ್ಯವನ್ನು ನೋಡ್ಕೊಳ್ಬಹುದು. ಮೇಲಿಂದ ನಂಬರ್ 1 ಒಂದನೇ ಕಕ್ಷ ಅದು ಕೇಶವಗೆ, ಮೊದಲನೇ ಕಕ್ಷ ಆಯಿತು. ಆಮೇಲೆ ನಾರಾಯಣಿಗೆ, ನಾರಾಯಣಿ ಅಂತಂದರೆ ಲಕ್ಷ್ಮೀದೇವಿ, ಎರಡನೇ ಕಕ್ಷ. ಆಮೇಲೆ ಕಮಲಾಸನ ಸಮೀರಣಗೆ, ಮೂರನೇ ಕಕ್ಷ. ಕಮಲಾಸನ ಅಂತಂದರೆ ಬ್ರಹ್ಮದೇವರು, ಸಮೀರಣ ವಾಯುದೇವರು, ಬ್ರಹ್ಮವಾಯುಗಳು, ಇದು ಮೂರನೇ ಕಕ್ಷ ಆಯಿತು. ನೆಕ್ಸ್ಟು ವಾಣಿಗೆ, ವಾಣಿ ನಾಲ್ಕನೇ ಕಕ್ಷ ಅಂದರೆ ಸರಸ್ವತಿ ಅಂದರೆ ಭಾರತಿ ಕೂಡ ಬಂದುಬಿಟ್ಲು, ಸರಸ್ವತಿ ಭಾರತಿ ಅಂತ ಅರ್ಥ, ನಾಲ್ಕನೇ ಕಕ್ಷ ಆಯಿತು. ಆಮೇಲೆ ವೀಷ ಫಣಿಪ ಮಹೇಶರಿಗೆ, ವೀಷ ಅಂದರೆ ಗರುಡ, ವಿ ಅಂದರೆ ಪಕ್ಷಿ, ವೀಷ ಅಂದರೆ ಪಕ್ಷಿರಾಜ ಅಂದರೆ ಗರುಡ. ಫಣಿಪ, ಫಣಿ ಅಂದರೆ ಹಾವು, ಫಣಿಪ ಅಂದರೆ ಹಾವುಗಳ ರಾಜ ಅಂದರೆ ಶೇಷದೇವರು. ಮಹೇಶ ರುದ್ರದೇವರು, ಗರುಡ, ಶೇಷ, ರುದ್ರ ಇವರೆಲ್ಲರೂ 5ನೇ ಕಕ್ಷ ಆಯಿತು. ಆಮೇಲೆ ಷಣ್ಮಹಿಷಿಯರ ಪದಕ್ಕೆ, ಷಣ್ಮಹಿಷಿಯರು ಕೃಷ್ಣ ಪರಮಾತ್ಮನ 6 ಜನ ಹೆಣ್ಣಂದರು ಷಣ್ಮಹಿಷಿಯರು, ಅವರು 6ನೇ ಕಕ್ಷ ಆಯಿತು. ಆಮೇಲೆ ಶೇಷರುದ್ರರ ಪತ್ನಿಯರಿಗೆ, ಗರುಡ ಶೇಷರುದ್ರರ ಹೆಂಡಂದರು, ಶೇಷದೇವರ ಪತ್ನಿ ವಾರುಣಿ, ರುದ್ರ ಪತ್ನಿ ಪಾರ್ವತಿ, ಇವರಿಗೆ ಇವು 7ನೇ ಕಕ್ಷ ಆಯಿತು. ಆಮೇಲೆ ಸುವಾಸವ ಪ್ರದ್ಯುಮ್ನರಿಗೆ, ವಾಸವ ಅಂತಂದರೆ ಇಂದ್ರದೇವರು, ಪ್ರದ್ಯುಮ್ನ ಅಂದರೆ ಮನ್ಮಥನೇ ಪ್ರದ್ಯುಮ್ನಾಗಿ ಅವತಾರ ಮಾಡ್ತಾನೆ, ಹೀಗಾಗಿ ಅಂದರೆ ಕಾಮ ಮನ್ಮಥ, ಹೀಗಾಗಿ ಇಂದ್ರ ಕಾಮರು, ಇವು 8ನೇ ಕಕ್ಷ ಆಯಿತು. ಹೀಗೆ ಇವರೆಲ್ಲರಿಗೂ ಸಂತೋಷದಲ್ಲಿ ವಂದಿಸುವೆ, ಭಕ್ತಿ ಜ್ಞಾನ ಕೊಡಲೆಂದು. ನಮಗೆ ಭಕ್ತಿ ಜ್ಞಾನ ಕೊಡಬೇಕಿದೆ ಪ್ರಧಾನ. ನೋಡ್ರಿ, ಅಂದರೆ ಪ್ರತಿಯೊಂದು ಕಡೆ ಪ್ರಾರ್ಥನೆ ಮಾಡೋ ಕಾಲಕ್ಕೆ ಕೂಡ ಬೇರೆ ಏನು ಕೇಳೋಣಿಲ್ಲ, ಭಕ್ತಿ ಜ್ಞಾನ ಕೊಡು, ಸನ್ಮಾರ್ಗದಲ್ಲಿ ನಡೆಸು, ಭಗವಂತನನ್ನು ತೋರಿಸು, ಇಂಥವೇ ಪ್ರಾರ್ಥನೆ ಮಾಡ್ತಾರೆ ಹೊರತು ಬೇರೆ ಏನು ಕೇಳೋದಿಲ್ಲ. ಹೀಗಾಗಿ ನಾವು ಕೇಳಬೇಕಾದ್ದನ್ನು ಕೂಡ ಸೂಚನೆ ಮಾಡ್ತಾರೆ, ದೇವತೆಗಳ ನಮಸ್ಕಾರ ಮಾಡಿ ನಾವು ಏನು ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಕೂಡ ಇಲ್ಲೇ ಸೂಚನೆ ಮಾಡ್ತಾರೆ. ಭಕ್ತಿ ಜ್ಞಾನ ಕೊಡಬೇಕಿದೆ ಪ್ರಧಾನ, ಜ್ಞಾನ ಸಿದ್ಧಾರ್ಥಂ ಅಂತ ಪ್ರತಿಯೊಂದಕ್ಕೂ ಕೂಡ ಪ್ರಧಾನವಾದ ಪ್ರಾರ್ಥನೆ ಇದೆ. ಹೀಗಾಗಿ ಇವರೆಲ್ಲರಿಗೂ ಕೂಡ ಸಂತೋಷದಿಂದ ನಾನು ನಮಸ್ಕಾರ ಮಾಡುತ್ತೇನೆ, ಭಕ್ತಿ ಜ್ಞಾನಗಳು ಕೊಡಬೇಕು ಅಂತ ಪ್ರಾರ್ಥಿಸುತ್ತೇನೆ ಅಂತ. ಹೀಗಾಗಿ ಒಂದೇ ಶ್ಲೋಕದಲ್ಲಿ 8 ಕಕ್ಷೆಗಳನ್ನು ಇಲ್ಲಿ ನಮಸ್ಕಾರ ಮಾಡಿಬಿಟ್ರು. ಹೀಗಾಗಿ ಒಂದೊಂದು ಶ್ಲೋಕದಲ್ಲಿ ಅಷ್ಟು ಕಕ್ಷೆಗಳನ್ನು ಹೇಳ್ತಾ ಸಂಕ್ಷೇಪವಾಗಿ ನಮಗೆ ಆ ಕಕ್ಷೆಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಇದೊಂದು ಅನುಕೂಲವಾಗ್ತದೆ. ಬರ್ಕೊಂಬಿಡ್ರಿ. ಶ್ರೀಹರಿಗೆ, ಲಕ್ಷ್ಮೀದೇವಿಗೆ, ಬ್ರಹ್ಮವಾಯುಗಳಿಗೆ, ಸರಸ್ವತಿಗೆ, ಗರುಡಶೇಷರುದ್ರರಿಗೆ, ಷಣ್ಮಹಿಷಿಯರ ಪಾದಗಳಿಗೆ, ಶೇಷರುದ್ರರ ಪತ್ನಿಯರಿಗೆ, ಇಂದ್ರಕಾಮರಿಗೆ, ಭಕ್ತಿ ಜ್ಞಾನವನ್ನು ಕೊಡಲಿ ಎಂದು, ಸಂತೋಷದಿಂದ ನಮಸ್ಕರಿಸುತ್ತೇನೆ.
ಬಟ್ ನಾರು ತೊಗೊಳ್ಬೇಕಾದ್ರೆ ಬಳ್ಕೊಳ್ರಿ. ನಾರಾಯಣಿ ಅಂದರೆ ಲಕ್ಷ್ಮೀದೇವಿ. ಸಮೀರಣ ಅಂದರೆ ವಾಯುದೇವರು. ವೀಷ ಗರುಡ. ವೀಷ ಅಂದರೆ ಗರುಡ. ಫಣಿಪ ಅಂದರೆ ಶೇಷ. ಮಹೇಶ ಅಂದರೆ ರುದ್ರ. ವಾಸವ ಅಂದರೆ ಇಂದ್ರ. ಪ್ರದ್ಯುಮ್ನ ಅಂದರೆ ಮನ್ಮಥ ಅಥವಾ ಕಾಮ. ಅಲ್ಲೇ ಬೇಕಾದರೆ ಆ ಶ್ಲೋಕದಲ್ಲೇ ನೀವು ಕಕ್ಷೆಗಳು ಹಾಕೊಂಬಿಡ್ಬೋದು. ಕೇಶವ ಅದ್ರ ಮೇಲೆ 1, ನಾರಾಯಣಿ 2 ಹಂಗೆ. ಕಕ್ಷೆ ಅಂದರೆ 1 ಇಂದ 8 ಕಕ್ಷೆಗಳು ಇಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗ್ತದೆ. ಕೇಶವಗೆ ನಾರಾಯಣಿಗೆ ಕಮಲಾಸನ ಸಮೀರಣಗೆ ವಾಣಿಗೆ. ಈಶ ಫಣಿಪ ಮಹೇಶರಿಗೆ ಷಣ್ಮಹಿಷಿಯರ ಪದಕ್ಕೆ. ಶೇಷರುದ್ರದ ಪತ್ನಿಯರಿಗೆ ಸುವಾಸವ ಪ್ರದ್ಯುಮ್ನರಿಗೆ. ಸಂತೋಷದಲ್ಲಿ ವಂದಿಸುವೆ ಭಕ್ತಿ ಜ್ಞಾನ ಕೊಡಲೆಂದು. ಅಂದ್ರೆ ನಮಸ್ಕಾರ ಆಚಾರ್ಯ. ಹಲೋ, ನಮಸ್ಕಾರ ಆಚಾರ್ಯ. ನಾ ವತ್ಸಲ ಮಾತಾಡ್ತಾ ಇದ್ದೀನಿ, ಗುರುರಾಜ್ ಹೆಂಡತಿ. ಒಂದು ಸಂದೇಹ ನಮ್ದು. ಬಲರಾಮನ ಮಗಳು ಇದ್ಲಾ ಏನನ್ನ, ಶಶಿರೇಖಾ ಅಂತ? ಇಲ್ಲ, ಅದೇನು ಪುರಾಣದಲ್ಲಿ ಬಂದಿಲ್ಲ. ಅದನ್ನ ಸುಮ್ಮನೆ ಡ್ರಮಟೈಸೇಷನ್ ಅಷ್ಟೇ. ಸಿನಿಮಾ ತೆಗೆದಾರ, ಅದು ಡ್ರಮಟೈಸೇಷನ್ ಸಲುವಾಗಿ ಆ ರೀತಿಯಾಗಿ ಮಾಡ್ಯಾರ. ಹೌದಾ? ಅದೇನಿಲ್ಲನಾ? ಇಲ್ಲ, ಬೇರೆ ಏನಾದ್ರು ಪುರಾಣ ಬಂದು ಎಲ್ಲೋ ಗೊತ್ತಿಲ್ಲ. ಆಗಲಿ ಅದು ಎಲ್ಲಿಂದ ತಗೊಂಡಾರೋ ಗೊತ್ತಿಲ್ಲ. ಡ್ರಾಮಾ ಸಿನಿಮಾ ಸಲುವಾಗಿ ಆ ರೀತಿ ಒಂದು ಪಾತ್ರವನ್ನು ಅಲ್ಲಿ ಹಾಕಿದಂತೆ ಅಷ್ಟೇ. ಅಂತಾರಲ್ಲ, ಸುಭದ್ರಾ ಮದುವೆ ಮಾಡ್ಕೊಂಡಿದ್ದಾರೆ. ಅಭಿಮನ್ಯು ಮಾಡ್ತಾರಲ್ಲ ಆಚಾರ್ಯ ಸ್ವಾಮಿ. ಉತ್ತರಾದೇವಿನ ಕೊಟ್ಟು ಮದುವೆ ಮಾಡ್ತಾರಲ್ಲ. ಹೌದು ಹೌದು, ಉತ್ತರ ಬಂದು ಅವನ್ನೇ ಮಾಡ್ತಾರೆ. ಸುಭದ್ರಾ ಹೆಂಡತಿ. ಹೀಗಾಗಿ ಉತ್ತರ ಕೊಟ್ಟರೆ ಅಲ್ಲಿ ಶಶಿರೇಖದ್ರು ಬಂದಿಲ್ಲ. ಇಲ್ಲ ಕೂಡ ಇವಾಗ ಸೀತಾದೇವಿ ಮತ್ತೆ ವನಕ್ಕೆ ಹೋಗಿ ಅಲ್ಲಿ ಮಕ್ಕಳನ್ನ ಹಡಿತಾಳ, ಅದೇ ಲವಕುಶ ಗುರು, ಅದು ನಿಜನಾ? ಅದು ನಿಜನೇ. ಮತ್ತೆ ಆಕಿ ಭೂಮಿಯಾಗ ಹೋಗೋದು ಅವೆಲ್ಲ ನಿಜನೇನಾ? ಅವೆಲ್ಲ ನಿಜನೇ. ಹೌದಾ? ಇದಾರೆ ಬರೇ ಕಲ್ಪಿತ ಅಂತೀರಿ, ಕೃಷ್ಣ ದೇವ್ರದ್ದು, ಬಲರಾಮ ದೇವ್ರದ್ದು. ಶಶಿರೇಖಾ ಪಾತ್ರ ಎಂಬುದು ಕಲ್ಪಿತ. ಬೇರೆ ಏನಾದ್ರೂ ಪುರಾಣದಲ್ಲಿ ಬಂದೇನೋ ಪ್ರಸಿದ್ಧಿ ಇಲ್ಲ. ಸಿನಿಮಾದಿಂದ ಪ್ರಸಿದ್ಧ ಆಗಿದೆ ಅಷ್ಟೇ ಹೊರತು ಗ್ರಂಥದಲ್ಲಿ ಇಲ್ಲಿ ಕಾಣಿಸಿಲ್ಲ. ಬೇರೆ ಏನಾದ್ರೂ ಪುರಾಣದಲ್ಲಿ ಬಂದ ವಿಶೇಷ ನೋಡಿಲ್ಲ, ಆದ್ರೆ ಪ್ರಸಿದ್ಧಿ ಅಂತೂ ಇಲ್ಲ.
ಅಲ್ಲ ಪ್ರಸಿದ್ಧಿ ಅಂತಲ್ಲ ಆಚಾರ್ಯ, ಬೇರೆ ಯಾರೋ ಆಚಾರ್ಯ ನಾವು ಕೇಳಿವಿ, ಬಹಳ ವರ್ಷದ ಕೆಳಗೆ ಕೇಳಿನಿ. ಬಲರಾಮನ ಮಗಳು ಶಶಿರೇಖಗ ಅಭಿಮನ್ಯುಗೆ ಮಧ್ಯದ ಅಂಬ ಮಾತು ಕೇಳಿವಿ ನಾವು. ಮತ್ತೆ ಕರೆಯವ ನಂಗ ಕೂಡ ಗೊತ್ತಿಲ್ಲ, ಅದಕ್ಕೆ ನಾನ್ ಡೌಟ್ ಕ್ಲಿಯರ್ ಮಾಡ್ಕೊಳಕ. ನೋಡ್ತೇನೆ, ಇನ್ನ ಏನೋ ಗ್ರಂಥಗಳು ಸಿಕ್ಕರೆ ನಾನು ತಿಳಿಸ್ತೀನಿ. ನನ್ಗಂತೂ ಎಲ್ಲಿ ಗ್ರಂಥದಲ್ಲಿ ಕಾಣಿಸಿಲ್ಲ. ಓಕೆ ಆಚಾರ್ಯ. ಅಂದ್ರೆ ಕಲ್ಪ ಅಂತ ಅಂದೇಳಿ ಏನಾದ್ರು ಕಾಣಿಸ್ತು ಸಿಕ್ಕಿತು ಅಂದ್ರೆ ಹೇಳ್ತೇನೆ. ಆಗ್ಲಿ ಆಚಾರ್ಯ, ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀಕೃಷ್ಣ.